ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ವಿದೌಟ್ ಮೇಕಿಂಗ್ ಡಿಲೇ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಕ್ಯಾಪ್ಟನ್ ಮಾತಾಡಿದ್ದಾರೆ. ಅಫ್ಘಾನಿಸ್ತಾನ್ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಏನು ನಡೀತಿದೆ ಇವತ್ತು. ಸೊ ಒಂಥರ ಆ್ಯಕ್ಚುಲಿ ಏನೋ ಒಂಥರ ಒಂದು ರೇಂಜಿಗೆ ನಡೀತಾ ಇದೆ. ನೋಡೋಣ ಅಫ್ಘಾನಿಸ್ತಾನದವ್ರದ್ದು ಏನು ಮಾಡ್ತಾರೆ ಅಂತ. ಇವತ್ತು ವರ್ಚುವಲ್ ನಾಕೌಟ್ ಒಂಥರ ಕ್ವಾರ್ಟರ್ ಫೈನಲ್ ಮ್ಯಾಚ್ ಆಗಿದೆ. ಇದು ಗೆದ್ದೋ ಸೆಮಿಫೈನಲ್ಗೆ ಹೋಗ್ತಾರೆ. ನೋಡಿ ಮ್ಯಾಚ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಉಂಟು ಮಾಡಿದೆ. ಸೊ ಈ ಮ್ಯಾಚಲ್ಲಿ ಶಹೀದ್ ಅವರು ಹೇಳ್ತಾರೆ, ನೀವೆಲ್ಲ ಅಂದ್ಕೊಂಡಿದ್ದೀರಾ ನಾವು ಮ್ಯಾಕ್ಸ್ವೆಲ್ ವಿರುದ್ಧವಾಗಿ ಆಡಕ್ಕೆ ಬಂದಿದ್ದೀವಿ ಅಂತ. ಬಟ್ ಇಲ್ಲ, ನಾವು ಆಸ್ಟ್ರೇಲಿಯಾ ಮೇಲೇ ಆಡಕ್ಕೆ ಬಂದಿರೋದು. ಮ್ಯಾಕ್ಸ್ವೆಲ್ ಹೌದು ಸಖತ್ತಾಗಿ 2023 ವರ್ಲ್ಡ್ ಕಪ್ಪಲ್ಲಿ ನಮ್ಮನ್ನು ಡೆಮಾಲಿಷ್ ಮಾಡಿದ್ರು. ಗೆಲ್ಲುವಂಥ ಮ್ಯಾಚ್ನ ಸೋತ್ವಿ ಹೋಗ್ಬೋದು ಗೊತ್ತು. ಬಟ್ ಆದರೂ ನಾವು ಈ ಸಲ ಏನೋ ಒಂದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಒಂದು ರೇಂಜಿಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ. ಏನು ಹೆವಿ ಹಾವಳಿ ಕೊಡೋ ಏನು ಪರ್ಫಾರ್ಮ್ ಮಾಡ್ತಾ ಇಲ್ಲ. ಬಟ್ ಸೆಕೆಂಡ್ ಇನ್ನಿಂಗ್ಸು ಉತ್ತರ ಕೊಡುತ್ತೆ. ಇವ್ರು ಯಾವ ಥರ ಆಸ್ಟ್ರೇಲಿಯನ್ ಬ್ಯಾಟರ್ಸ್ಗಳನ್ನ ಕಟ್ ಆಗ್ತಾರೆ ಅನ್ನೋದ್ರ ಮೇಲೆ ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 2, ಪಾಕಿಸ್ತಾನ್ ಸೂಪರ್ ಲೀಗ್ದು ಸ್ಕೆಡ್ಯೂಲ್ ಇವಾಗ ಅನೌನ್ಸ್ ಆಗಿದೆ. ಈಚೆ ಕಡೆ ಬಂದಿದೆ ಮಗ, ಯಾವ ದಿನದಿಂದ ಯಾವ ದಿನದವರೆಗೂ ಆಗುತ್ತೆ ಅಂತ. ಏಪ್ರಿಲ್ 11ನೇ ತಾರೀಕಿಂದ ಮೇ 18ನೇ ತಾರೀಕುವರೆಗೂ PSL ನಡೀತಾ ಇದೆ. ಕ್ಲಾಶ್ ಆಗ್ತಾ ಇದೆ IPL ಜೊತೆಗೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ PSL IPL ಜೊತೆಗೆ ಕ್ಲಾಶ್ ಮಾಡ್ಕೊತಾ ಇರೋಂಥದ್ದು. ಸೊ ಮುಂದೆ ಹೇಳೋರು ಹಿಂದೆ ಹೇಳೋರು ಏನಾರು ಒಂದು ಮಾಡ್ಕೊಳ್ಳೋರು. ಬಟ್ ಈ ಸಲ ಕ್ಲಾಶ್ ಮಾಡ್ಕೊತಿದ್ರೆ ಮಾರ್ಚ್ 22ನೇ ತಾರೀಕಿಂದ ಮೇ 25ನೇ ತಾರೀಕುವರೆಗೂ IPL ಆಯಿತು ಅಂತಂದರೆ ಇವರಿಗೆ ಗೊತ್ತು ಹೆಂಗಿದ್ರು ಕೂಡ ವ್ಯೂವರ್ಶಿಪ್ ನಮಗೆ ಹೆಂಗಿದ್ರು ಕೂಡ ಬರೋದಿಲ್ಲ. ನಮಗೆ ನೋಡೋರನ್ನೇ ನೋಡೋದು. ನಮಗೆ ಎಕ್ಸ್ಟ್ರಾರ್ಡನರಿ ವ್ಯೂವರ್ಶಿಪ್ ಎಲ್ಲ ಏನು ಬರೋದಿಲ್ಲ. ನಾವು ಎಕ್ಸ್ಪೆಕ್ಟ್ ಕೂಡ ಅದನ್ನು ಮಾಡೋಕ್ಕಾಗಲ್ಲ. ಬಟ್ ಇನ್ನು ವ್ಯೂವರ್ಶಿಪ್ನ ಕಳ್ಕೊಬೋದು ಅಷ್ಟೇ. ನೀವು ಇರೋವಂಥ ವ್ಯೂವರ್ಶಿಪ್ನ ಸ್ವಲ್ಪ ಕಳ್ಕೊಬೋದು. ಯಾಕೆಂದರೆ IPL ಮುಂದೆ ನೀನು ವರ್ಲ್ಡ್ ಕಪ್ ಆರು ನಡೆಸೋಗಿರೋ, IPL ಮುಂದೆ ನೀನು ವರ್ಲ್ಡ್ ಕಪ್ ನಡೆಸಿದ್ರು ಕೂಡ IPLಗೆ ಜಾಸ್ತಿ ವ್ಯೂವರ್ಶಿಪ್ ಅನ್ನೋದು ಬರೋದು. ಅದು ಗೊತ್ತಿರೋಂಥ ಮ್ಯಾಚು, ಗೊತ್ತಿರೋಂಥ ಮ್ಯಾಟ್ರು, ಯೂನಿವರ್ಸಲ್ ಟ್ರೂತ್. ಅದು ಎಲ್ಲರೂ ಎಕ್ಸೆಪ್ಟ್ ಮಾಡಲೇಬೇಕು ಅದನ್ನು. ಅಪ್ಡೇಟ್ ಬಂದ್ರಿ ನಮ್ಮ RCB ಕ್ರೇಜೋಗಿರೋ. ಪಾಕಿಸ್ತಾನದಲ್ಲೂ ಕೂಡ RCB ಜೆರ್ಸಿ ಹಾಕೊಂಡು ಮ್ಯಾಚ್ನ ನೋಡುವಂಥ ಸ್ಪೆಕ್ಟೇಟರ್. ಅದು ಒಬ್ಬ ಪಾಕಿಸ್ತಾನಿ RCB ಫ್ಯಾನು ಒಬ್ಬ ಮಾತ್ರ ಅಂತಲ್ಲ, ಪ್ರತಿಯೊಂದು ಮ್ಯಾಚು ಎಲ್ಲಾದ್ರೂ ಕೂಡ ಪ್ರಪಂಚದಲ್ಲಿ ಎಲ್ಲೇ ಕ್ರಿಕೆಟ್ ನಡೆದಿದ್ರು ಕೂಡ ಸೊ RCB ಫ್ಯಾನ್ ಅಂತೂ ಅಲ್ಲೊಬ್ಬ ಇದ್ದೇ ಇರ್ತಾನೆ. ಅದೇ ರೀತಿ ಪಾಕಿಸ್ತಾನದಲ್ಲೂ ಕೂಡ ಜರ್ಸಿ ಹಾಕೊಂಡು ಬರೋ ಅಂಥವ್ರು ಇದ್ದಾರೆ, RCB ಜೆರ್ಸಿ ಹಾಕೊಂಡು. ಸೊ ಇದು ಆಶ್ಚರ್ಯ ಪಡಬೇಕಾದ್ರೆ ಪಾಕಿಸ್ತಾನಿ ನೆಲದಲ್ಲಿ RCB ಜೆರ್ಸಿ ಹಾಕೊಂಡು ಬರೋದು ಇದೊಂಥರ ಹೆಮ್ಮೆ ಆಗುತ್ತೆ. ಬೇರೆ ಯಾವುದೇ ಜೆರ್ಸಿ ಹಾಕೊಂಡು ನೋಡಲ್ಲ ನಾವು. ಬಟ್ RCB ಯಾವ ರೇಂಜಿಗೆ ಫ್ಯಾನ್ ಬೇಸ್ನ ಬಿಲ್ಡ್ ಮಾಡಿದೆ ಅಂತ ಇದು ತೋರಿಸ್ಕೊಂಡು ಕೊಡುತ್ತೆ. ಪಾಕಿಸ್ತಾನದವರು ಪಾಪ 1200 ಚಿಲ್ಲರೆ ಕೋಟಿನ ಖರ್ಚು ಮಾಡಿದರೆ ರೀಬಿಲ್ಡ್ ಮಾಡೋದಕ್ಕೆ ಸ್ಟೇಡಿಯಂಗಳನ್ನ, ಇರೋಬ್ಬರ ಸ್ಟೇಡಿಯಂಗಳನ್ನ ರೀಬಿಲ್ಡ್ ಮಾಡಿದ್ರು. ಚಾಂಪಿಯನ್ಸ್ ಟ್ರೋಫಿಗೋಸ್ಕರ 3-4 ಸ್ಟೇಡಿಯಂ ಏನಿತ್ತು ಅದನ್ನು ರೀಬಿಲ್ಡ್ ಮಾಡಿದ್ರು. ಸೊ ಇವಾಗ ರೀಬಿಲ್ಡ್ ಮಾಡಿದ್ದು ಯೂಸ್ಲೆಸ್ ಆಗೋಗ್ಬಿಡ್ತು ಗುರು. ನೆನ್ನೆ ಹೆಂಗಾಯ್ತು ಅಂತಂದರೆ ಸೀನು, ಲಾಸ್ಟ್ ಮ್ಯಾಚ್ ಅಟ್ಲೀಸ್ಟ್ ಪ್ರೂವ್ ಮಾಡ್ಕೊಳ್ಳೋಂಥ ಮ್ಯಾಚು. ಪಾಕಿಸ್ತಾನ ಒಂದು ಮ್ಯಾಚ್ ಗೆದ್ದು ಏನೋ ಒಂದು ಪ್ರೂವ್ ಮಾಡ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ವಿ. ಬಾಂಗ್ಲಾದೇಶ್ ಕೂಡ ಒಂಥರ ಪ್ರೂವ್ ಮಾಡ್ಕೊಳ್ಳೋವಂಥ ಮ್ಯಾಚು. ನಿಮ್ಮಿಬ್ಬರು ಯೋಗ್ಯತರು ನಮಗೆ ಗೊತ್ತು. ನೀವಿಬ್ಬರು ಏನು ಕಿತ್ತು ಗುಡಿ ಹಾಕೋಕ್ಕಾಗೋದಿಲ್ಲ. ಅಂದರೆ ಯಾರಾದರೂ ಒಬ್ರು ಗೆಲ್ತಾರೆ. ಪಾಕಿಸ್ತಾನಿ ಖುಷಿಯಾಗಿರ್ತಾಗ ನೋಡೋಕೆ ಹೋಯ್ತು ಅಂದರೆ ಅಪ್ಪ ಸದ್ಯಕ್ಕೆ ಬಚಾವಾದ್ರೆ ಇವರು 1 ಪಾಯಿಂಟ್ ಬಂತು, ಇಲ್ಲ ಇನಾಮಾನವಾಗಿ ಸೋದೋಗ್ಬಿಟ್ಟಿತ್ತು ಅಂತಂದರೆ 3-3 ಸೋದೋಗ್ಬಿಟ್ಟಿತ್ತು ಅಂತಂದರೆ ಅಜೀಬಾಗಿ ಹೋಗ್ಬಿಡ್ತಾ ಇದ್ವಿ ಅಂತ. ಮಳೆ ಬಂದು ಆ್ಯಕ್ಚುಲಿ ಖುಷಿ ಬರ್ಸಿದೆ ಪಾಕಿಸ್ತಾನಿ ಟೀಮ್ಗಳಿಗೆ. ಇನ್ನೇನು ಹೇಳ್ತೀರ ಮಗ, 1200 ಚಿಲ್ಲರೆ ಕೋಟಿ ಖರ್ಚು ಮಾಡಿಬಿಟ್ಟು ರೀಬಿಲ್ಡ್ ಮಾಡಿದ್ದಾರೆ ಇವರೆಲ್ಲನೂ. ಜೊತೆಗೆ ಚಾಂಪಿಯನ್ಸ್ ಟ್ರೋಫಿನ ಇಲ್ಲಾಡಿಸ್ಬೇಕು ಅಂತಿದ್ದನ್ನ ಇವರು ಗ್ರಿಪ್ಪಲ್ಲಿ ತೊಗೊಂಬಂದ್ಬಿಟ್ಟು ಅಲ್ಲೇ ಆಡಿಸ್ಕೊಂಡಿದ್ದಾರೆ. ಇವ್ರ ಕೈಲಿ ಆಡೋಕ್ಕಾಗಿದ್ದು ಒಂದೇ ಒಂದು ಮ್ಯಾಚು. ಪಾಕಿಸ್ತಾನ ನೆಲದಲ್ಲಿ ಒಂದೇ ಒಂದು ಮ್ಯಾಚ್ ಆಡೋಕ್ಕಾಗಿದ್ದು. ಇದಕ್ಕೆ ಇಷ್ಟೊಂದೆಲ್ಲ ಕಿತ್ಗುಡಿ ಹಾಕಬೇಕಾಗಿತ್ತು ಇವರು. ಅಪ್ಡೇಟ್ ನಂಬರ್ 4, MS ಧೋನಿ ಅವರು ಲ್ಯಾಂಡ್ ಆಗಿದ್ದಾಗಿದೆ. ನಾನು ಹೇಳಿದ್ದೆ ನಿಮಗೆ, ಲ್ಯಾಂಡ್ ಆಗೋರು ಅವರು CSK ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೋತಾರೆ ಅಂತ. ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮಗ. ವಿಜುವಲ್ಸು ಕಾಣಿಸ್ತಾ ಇದ್ದಲ್ಲ ನಿಮಗೆ. ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಏನು ಎಲ್ಲ ಪ್ರಾಕ್ಟೀಸ್ ಮಾಡೋದು ಕಾಮನ್ನು, ಆಡೋದು ಕಾಮನ್ನು. ಇದೇನು ದೊಡ್ಡ ವಿಚಾರನಾ? ಎಲ್ಲರೂ ಸ್ಟಾರ್ಟ್ ಮಾಡಲೇಬೇಕು ಪ್ರಾಕ್ಟೀಸ್ನ, ಎಲ್ಲರೂ ಆಡಲೇಬೇಕು IPLನ. ಅದರಲ್ಲೇನು ದೊಡ್ಡ ವಿಚಾರ? ಆಡಲಿ ಬಿಡು, ಪ್ರಾಕ್ಟೀಸ್ ಮಾಡಲಿ ಬಿಡು ಅಂತ ಹೇಳ್ತೀರಲ್ಲ. ಅಪ್ಡೇಟ್ ನಂಬರ್ 5, ಸುನಿಲ್ ಗವಾಸ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ ಹ್ಯಾರಿ ಬ್ರೂಕ್ ಅವರ ಬಗ್ಗೆ. ಕಾಟನ್ ಬೋಲ್ಡ್ ಆಗಿಬಿಟ್ಟು ಔಟ್ ಆಗಿದ್ದಾರೆ ನಬಿ ಅವರಿಗೆ ಇಂಗ್ಲೆಂಡ್ ವರ್ಸಸ್ ಅಫ್ಘಾನಿಸ್ತಾನ್ ಮ್ಯಾಚಲ್ಲಿ. ಅದೇ ಅಫ್ಘಾನಿಸ್ತಾನ್ ಡಾಮಿನೇಟ್ ಮಾಡ್ಕೊಂಡು ಗೆಲ್ತಾ ಇದ್ದಂಗೆ ಒಂಥರ ಮುಖಭಂಗನ ಅನುಭವಿಸ್ಬಿಟ್ರು ಇಂಗ್ಲೆಂಡ್ ಅವರು. ಸೊ ಇಲ್ಲಿ ಹ್ಯಾರಿ ಬ್ರೂಕ್ ಅವರು ಕಾಟನ್ ಬೋಲ್ಡಾಗಿ ಔಟ್ ಆಗ್ತಾ ಇದ್ದಂಗೆ ನಬಿಗೆ ಇವ್ರು ಕೊಡೋದ ಸ್ಟೇಟ್ಮೆಂಟ್ ಏನು ಅಂತಂದರೆ, ಇಲ್ಲಿ ಇವರು ಇಂಡಿಯಾದಲ್ಲಿ ಬಂದ್ಬಿಟ್ಟು ಸ್ಮಾಗ್ ಆಗೋಗ್ಬಿಟ್ಟಿತ್ತು, ಹಂಗಾಗೋಗ್ಬಿಟ್ಟಿತ್ತು, ಅದಕ್ಕೋಸ್ಕರ ನಂಗೆ ಬಾಲ್ ಕಾಣಿಸ್ತಿಲ್ಲ, ಅದಕ್ಕೆ ಬೋಲ್ಡ್ ಆಗೋಗ್ಬಿಟ್ಟೆ, ಅದು ಇದು ಅಂತೆಲ್ಲ ರೀಸನ್ ಕೊಡೋರು. ಇವಾಗ ಏನು ಕೊಡ್ತಾರೆ ರೀಸನ್ನು? ಏನು ಲೈಟ್ಸ್ಗಳೆಲ್ಲ ಸರಿ ಇದೆಯಾ ಸ್ಟೇಡಿಯಮ್ಮಲ್ಲಿ? ಚೆಕ್ ಮಾಡಬೇಕಲ್ವ ಸ್ವಲ್ಪ. ಲೈಟ್ಸ್ಗಳ ರೀಸನ್ ಕೊಟ್ಬಿಟ್ಟವ್ರೆ. ಇನ್ ಕೇಸ್ ಅವರು ಅದರ ರೀಸನ್ ಕೊಟ್ಬಿಟ್ರು ಅಂತಂದರೆ ಫಸ್ಟ್ ಲೈಟ್ಗಳನ್ನ ಚೆಕ್ ಮಾಡಿರಿ, ಕೊಟ್ಬಿಡ್ತಾರೆ ರೀಸನ್ ಅವರು ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಒಂಥರ ಆಡ್ಕೊಳ್ಳೋ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಗ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ವಾ.